ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸರ್. ಸೊ ಇವತ್ತಿನ ಟಾಪಿಕ್ಕು ಸ್ವಲ್ಪ ಬೋರಿಂಗ್ ಇಲ್ಲ. ಲೈಕ್ ನಿಮಗೆ ಈ ವೆಹಿಕಲ್ ಯಾವ್ದು ತೊಗೋಬೇಕು ಅದು ಇದು ಲೆಕ್ಚರ್ ಕೊಡೋದು, ಲೈಕ್ ಪ್ರೋಸು ಕಾನ್ಸ್ ಅದೆಲ್ಲ ಇಲ್ಲ. ದಿಸ್ ಇಸ್ ಲಿಟಲ್ ಚಿಲ್ ಔಟ್ ಆಗಿಬಿಟ್ಟು ಟಾಪಿಕ್ ಯೂಸ್ ಮಾಡೋಣ, ಡಿಸ್ಕಸ್ ಒಂಥರ ಪೋಯಿಟ್ರಿ ಹೇಳೋ ಥರ, ಕಾದಂಬರಿ ಹೇಳೋ ಥರ. ಸೊ ವೆಹಿಕಲ್ಸ್ ಬಗ್ಗೆ ಆ್ಯಂಡ್ ಪರ್ಟಿಕ್ಯುಲರ್ಲಿ ಬೈಕ್ಸ್ ಬಗ್ಗೆ ಇದು ಒಂದು ಜನರಲಿ ಮೋಸ್ಟ್ ಆಫ್ ಅಸ್ ನಾವು ಈ ಕನ್ಫ್ಯೂಷನಲ್ಲಿ ಯಾವಾಗಲೂ ಹೊಡುತ್ತೀವಿ. ಸೊ ಇದೇನು ಅಂದರೆ ಮೈಂಡ್ ಆರ್ ದ ಹಾರ್ಟ್. ಸೊ ಮೈಂಡ್ ಮಾತು ಕೇಳಬೇಕಾ ಇಲ್ಲ ಹಾರ್ಟ್ ಮಾತು ಕೇಳಬೇಕಾ? ಸೊ ಮೈಂಡ್ಗೊಂದು ಇಷ್ಟ ಇರುತ್ತೆ ಆ್ಯಂಡ್ ಹಾರ್ಟ್ಗೊಂದು ಇಷ್ಟ ಇರುತ್ತೆ. ಈ ಥರ ನಿಮಗೂ ಆಗುತ್ತಾ ಅಂತ ನಾನು ಕೇಳೋಣ ಅಂತ. ಸೊ ಇಲ್ಲಿ ಯಾರಿಗೂ ನಾನು ಲೆಕ್ಚರ್ ಕೊಡಲ್ಲ, ನಿಮ್ಗೆ ಆಗುತ್ತಾ ಆಗಲ್ವಾ ಅಂತ. ನನಗೆ ಈ ಥರ ಆಗುತ್ತೆ. ಸೊ ನಿಮಗೂ ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ. ಸೊ ಏನಿದು ಹಾರ್ಟ್ ಓವರ್ ಮೈಂಡ್ ಓವರ್ ಹಾರ್ಟ್, ಏನು ಮೈಂಡ್ ಮತ್ತು ಹಾರ್ಟ್ದು ಏನಿದು ಬ್ಯಾಟಲ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಬೇಸಿಕಲಿ ಈ ಬ್ಯಾಟಲ್ ಬಂದ್ಬಿಟ್ಟು ನಾನು ಜಾಸ್ತಿ ನೋಡೋದು ಬೈಕ್ಸಲ್ಲಿ. ಐ ನಾಟ್ ಸಿ ಕಾರ್ಸಲ್ಲಿ ಇಲ್ಲ ಅಂತಲ್ಲ. ಕಾರ್ಸಲ್ಲಿ ಏನಕ್ಕೆ ನಮ್ಮಲ್ಲಿ ಆ ಮೈಂಡ್ ಓವರ್ ಹಾರ್ಟ್ ಓವರ್ ಮೈಂಡ್ ಜಾಸ್ತಿ ಇರಲ್ಲ ಅಂದರೆ, ಮೋಸ್ಟ್ಲಿ ನಾವು ಕಾರ್ಸು ತುಂಬ ಅಪರೂಪಕ್ಕೆ ತಗೋತೀವಿ ನಾವು. ಸೊ ಅಷ್ಟೊಂದು ಜಾಸ್ತಿ ತಗೋದೇ ಇರಬೇಕಾದ್ರೆ ನಾವು ಯೂಶಲಿ ಒಂದು ಪ್ರಾಕ್ಟಿಕಲ್ ಡಿಸಿಷನ್ನೇ ಮಾಡ್ತೀವಿ ನಾವು. ಸೊ ಅದರಿಂದ ನಾವು ಮೈಂಡ್ ಓವರ್ ಹಾರ್ಟ್ ಅಷ್ಟೊಂದು ಬರಲ್ಲ ನಿಮಗೆ, ಒಂದು ಮೋಸ್ಟ್ಲಿ ಮೈಂಡೇ ಬರುತ್ತೆ ನಿಮಗೆ. ಸೈಕಲ್ಸ್ ವಿಚಾರ ಬಂದಾಗ ನೀವು ಏನೋ ಕೆಲವರು ತುಂಬ ದುಡ್ಡು ಸ್ಪೆಂಡ್ ಮಾಡೋಕೆ ರೆಡಿ ಇದ್ರೆ ದೇ ವಿಲ್ ಸ್ಪೆಂಡ್ 1.5 ಲಕ್ಷ ತೊಗೊಂಡ್ಬಿಟ್ಟು ಸೈಕಲ್ ತಗೋತಾರೆ. ಬಟ್ ಜನರಲಿ ನಾನು ನೋಟಿಸ್ ಮಾಡೋದು ಅಷ್ಟೊಂದು ಸ್ಪೆಂಡ್ ಮಾಡೋ ಲೈಕ್ ಇನಿಷಿಯಲಿ ಅಟ್ಲೀಸ್ಟ್ ಬೈ ಮಾಡಿದಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಐ ಥಿಂಕ್ ಮೇ ಬಿ ಅಷ್ಟು ಹಾರ್ಟ್ ಬರಲ್ಲ. ಬಟ್ ಬರ್ತಾ ಮೇ ಬಿ ಬರ್ಬೋದು, ನನಗೂ ಗೊತ್ತಿಲ್ಲ, ನೋಡಬೇಕು. ನಾನು ಇವಾಗ ತಾನೇ ಬೈ ಮಾಡೋದು MTV. ಸೊ ಲೆಟ್ಸ್ ಸಿ ನಾ ಮೈಂಡ್ ಓವರ್ ಹಾರ್ಟ್ ಡಿಸಿಷನ್ ಬರುತ್ತೆ ಸೈಕಲಲ್ಲಿ ಅಂತ. ಸೈಕಲ್ ಎಂಥೂಸಿಯಾಸ್ಟ್ ಬೇಕಾದ್ರೆ ನನಗೆ ಹೇಳ್ಬೋದು. ಹಿಂಗೆ ನಾನು ಜಾಸ್ತಿ ಬಿಕಾಸ್ ನಾನು ಬೈಕ್ದು ಸಾಕಷ್ಟು ಕಂಟೆಂಟ್ ಮಾಡಿದ್ದೀನಿ ಆ್ಯಂಡ್ ಬೈಕ್ ಬಗ್ಗೆ ನನಗೆ ಒಂದು ಜಾಸ್ತಿ ಐಡಿಯಾ ಇದೆ ಓನ್ ಮಾಡೋದು. ಕಾರಲ್ಲಿ ಐ ಕ್ಯಾನ್ ಸೇ ಫಾರ್ ಶೋರ್ ನಾನು ಆ ಮೈಂಡ್ ಓವರ್ ಹಾರ್ಟ್ ನನ್ನಲ್ಲಿ ಇದೆ. ಬಟ್ ಎಂಡ್ ಆಫ್ ದ ಡೇ ನನ್ನ ಹತ್ರ ಕೆಪಾಸಿಟಿ ಇಲ್ಲ ಮೈಂಡ್ ಓವರ್ ಹಾರ್ಟ್ನ ನಾನು ಲೈಕ್ ಇವನ್ ಥಿಂಕ್ ಮಾಡೋಕ್ಕೆ. ಬಿಕಾಸ್ ಆಬ್ವಿಯಸ್ಲಿ ಒಂದು ಕಾರ್ ಒಂದು ಲೈಫ್ ಟೈಮಲ್ಲಿ ಐ ಮೀನ್ ಇವಾಗಿರೋ ಕೆಪಾಸಿಟಿ ನೋಡಿದ್ರೆ ಮೇ ಬಿ 2 to 3 ಟೈಮ್ಸ್ ನಾವು ಬೈ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ಬೈ ಮಾಡಬೇಕಂದ್ರೆ ಯು ನೀಡ್ ಟು ಬಿ ರಿಯಲಿ ಸೂಪರ್ ರಿಚ್. ಸೊ ಬೈಕ್ ಬಗ್ಗೆ ಜಾಸ್ತಿ ಮಾತಾಡೋಣ. ಬೈಕಲ್ಲಿ ಈ ಹಾರ್ಟ್ ಓವರ್ ಮೈಂಡ್ ಯಾವ ಥರ ಇರುತ್ತೆ ಅಂದರೆ, ನಂದು ಎಕ್ಸಾಂಪಲ್ ಕೊಡ್ತೀನಿ. ನಂದು ಯಾವ ಥರ ಹಾರ್ಟ್ ಓವರ್ ಮೈಂಡ್. ಈ ಹಾರ್ಟ್ ಓವರ್ ಮೈಂಡ್ ಅಂದರೆ ಏನು ಅಂತ ಕೆಲವರಿಗೆ ಅರ್ಥ ಆಗಿರಲ್ಲ. ನೀವು ಏನು ಮಾತಾಡೋಣ ಹಾರ್ಟ್ ಓವರ್ ಮೈಂಡ್ ಅಂತ. ಸೊ ಈ ಪ್ರಾಕ್ಟಿಕಲ್ ಬೈಯರ್ಸ್ ಎಸ್ಪೆಷಲಿ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಇಸ್ ಹಾರ್ಟ್ ಓವರ್ ಮೈಂಡ್ ಅಂತ. ಸೊ ನಾವು ಜನರಲಿ ಇದು ನಿಮ್ಮ ಕಾಲೇಜ್ ಡೇಸ್ಗೆ ಹೋಗಿ, ನೀವು ಕಾಲೇಜ್ ಡೇಸಲ್ಲಿ ಐ ಮೀನ್ ನಾನು ಆಸ್ ಅ ಬಾಯ್ ಹೇಳ್ಬೋದು, ಆಬ್ವಿಯಸ್ಲಿ ಗರ್ಲ್ ಮೈಂಡಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಬಾಯ್ ಆಗ್ಬಿಟ್ಟು ನಾವು ಜನರಲಿ ಕಾಲೇಜ್ ಹೋದಾಗ ಏನಂದರೆ ಕಾಲೇಜ್ ಎಂಟರ್ ಆಗ್ತೀವಿ ನಾವು. ಐ ಮೀನ್ ಕಾಲೇಜಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಕಾಲೇಜ್ಗೆ ಹೋದಾಗ ಜನರಲಿ ದೇರ್ ವಿಲ್ ಬಿ ಒನ್ ಬ್ಯೂಟಿಫುಲ್ ಗರ್ಲ್. ಸೊ ಅವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಫಿದಾಗಿರ್ತಾರೆ. ಸೊ ಆಬ್ವಿಯಸ್ಲಿ ನಿಮಗೆ ಕ್ರಶ್ ಆಗ್ಬಿಡ್ತಾರೆ, ಈ ಹುಡುಗಿ ಸೂಪರ್ ಆಗಿಳೆ ಹಂಗೆ ಹಿಂಗೆ ಅಂತ. ಸೊ ನಿಮ್ಮದು ಕ್ರಶ್ ಆಗಿರುತ್ತೆ. ಯು ವುಡ್ ಲೈಕ್ ಹರ್ ಜಸ್ಟ್ ಬಿಕಾಸ್ ಅವಳು ಲೈಕ್ ಗುಡ್ ಲುಕಿಂಗ್ ಇದ್ದಾಳೆ, ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಅಂತ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಮಾಡ್ತೀರಾ. ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸು ಎಷ್ಟು ದಿನ ಲೈಕ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಯಾರೋ ಒಂದು ದಿನ ಪ್ರಪೋಸ್ ಮಾಡಿದ್ರೆ ಇವಳು ಯಾವ್ದೋ ಹುಡುಗಿ ಅಂತ ಬಿಟ್ಬಿಡ್ತೀರಾ. ಬಟ್ ಜನರಲಿ ದಟ್ ಇಸ್ ಹೌ ಜನರಲಿ ಆಗುತ್ತೆ ಕಾಲೇಜಸಲ್ಲಿ ನೀವು ನೋಡ್ತೀರಾ. ಸೊ ಇಲ್ಲಿ ಏನು ನೇಚರ್ ನೀವು ನೋಡ್ಬೋದು ಅಂದರೆ, ಆ ಪರ್ಸನ್ ನೀವು ಲೈಕ್ ಮಾಡೋ ಇಷ್ಟ ಬಂದ್ಬಿಟ್ಟು ಅವ್ರ ಬ್ಯೂಟಿ ಇರುತ್ತೆ, ಅವ್ರು ನೋಡೋ ಲೈಕ್ ಲುಕ್ಕಿಂದ ನೀವು ಇಷ್ಟಪಡ್ಬೋದು ಮೇ ಬಿ. ಸೊ ಆ ಥರ ನೀವು ಒಂದು ಟೈಪ್ ಆಫ್ ಹುಡುಗಿನ ನೀವು ಲೈಕ್ ಮಾಡ್ಬೋದು. ಇನ್ನೊಂದು ಟೈಪ್ ಆಫ್ ಹುಡುಗಿ ನೀವು ಯಾವ ಥರ ಜನರಲಿ ಒಂದು ಹುಡುಗ ಇನ್ನು ಕಾಲೇಜ್ ಟೈಮ್ ಲೈಕ್ ಹಿಂಗೆ ಮಾಡ್ತಾಳೆ ಅಂದರೆ ನೋಡ್ಬೋದು. ಲೈಕ್ ಹುಡುಗಿ ಮೇ ಬಿ ನೋಡೋಕೆ ಚೆನ್ನಾಗಿರಲ್ಲ ಮೇ ಬಿ, ಬಟ್ ಶೀಲ್ ಬಿ ನೈಸ್, ಕೇರಿಂಗ್ ಆಗಿರ್ತಾಳೆ, ನಿಮಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ, ನೀವು ಆರಾಮಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಆ ನೇಚರಿಂದ ನಿಮಗೆ ಸಮ್ಟೈಮ್ಸ್ ನಿಮಗೆ ಲವ್ ಬರುತ್ತೆ ಆ ಹುಡುಗಿ ಮೇಲೆ. ಸೊ ದಿಸ್ ಇಸ್ ದ 2 ಟೈಪ್ಸ್ ಆಫ್ ಲವ್. ನೀವು 2 ಥರ ಹುಡುಗಿನ ಒಂದೊಂದ್ಸಲಿ ಲೈಕ್ ಮಾಡ್ತೀರಾ. ಜನರಲಿ ಹುಡುಗರು 2 ಥರ ಹುಡುಗಿಯನ್ನ ಲೈಕ್ ಮಾಡ್ತಾರೆ. ಈ ಥರ ಲೈಕ್ ತುಂಬ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಲೈಕ್ ಮಾಡ್ತೀರಾ, ತುಂಬ ಕೇರಿಂಗ್ ಆಗಿರೋ ಹುಡುಗಿನ ಲೈಕ್ ಮಾಡ್ತೀರಾ. ಐ ಥಿಂಕ್ ನೀವು ಈ ಸಿನಾರಿಯೋನ ನೋಡಿರ್ತೀರಾ ಜನರಲಿ. ಐ ಥಿಂಕ್ ನೀವು ಆರ್ಚಿ ಕಾಮಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಆರ್ಚಿಯಲ್ಲಿ ನೀವು ನೋಡ್ತೀರಾ. ಆರ್ಚಿ ಕಾಮಿಕ್ಸಲ್ಲಿ ಬೆಟ್ಟಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ನಾನು ಸೆಕೆಂಡ್ ಹೇಳಿದೆ ನೋಡಿ. ಸೊ ಕೇರಿಂಗ್ ನೇಚರು ಆ ಥರ ಇದ್ದಾಳೆ, ಮೋರ್ ಇಂಟೆಲೆಕ್ಚುಯಲ್ ಆ್ಯಂಡ್ ಕೇರಿಂಗ್ ನೇಚರು. ವೆರೋನಿಕಾ ಅಂದರೆ ಬೇಸಿಕಲಿ ಶಿ ಇಸ್ ಮೋರ್ ಬ್ಯೂಟಿಫುಲ್, ಬಟ್ ಸ್ವಲ್ಪ ಆರೋಗ್ಯಂಟ್ ಆಗಿರ್ತಾಳೆ. ಬೇಸಿಕಲಿ ಅಷ್ಟೊಂದು ನಿಮಗೆ ಲೈಕ್ ಒಂದೊಂದ್ಸಲಿ ಒಂಥರ ವಿಚಿತ್ರವಾಗಿರ್ತಾರೆ, ಬಟ್ ನೋಡೋಕೆ ಚೆನ್ನಾಗಿರ್ತಾಳೆ ಅಂತ ನೀವು ಲೈಕ್ ಮಾಡ್ತೀರಾ. ಸೊ ಈ ಥರನೇ ನಿಮಗೆ ಬೈಕ್ಸಲ್ಲೂ ನೀವು ಆ್ಯಕ್ಚುಲಿ ಸಮ್ಟೈಮ್ಸು ಆ ಥರ ಯು ವಿಲ್ ಅಂಡರ್ಗೋ. ಆ್ಯಂಡ್ ಈ ಇಮೋಷ್ನಲ್ ಆ್ಯಂಡ್ ಮೆಂಟಲ್ ಇದು ಇರುತ್ತೆ ನೋಡಿ, ರೋಲರ್ ಕೋಸ್ಟರು, ಇದು ಯಾವಾಗಲೂ ನಿಮ್ಮಲ್ಲಿ ಇರುತ್ತೆ. ಸೊ ನಾನು ನಿಮಗೆ ನಂದು ಎಕ್ಸಾಂಪಲ್ ಕೊಡ್ತೀನಿ ಯಾವ ಥರ ನಾನು ಬೈಕ್ಸಲ್ಲಿ ಈ ಥರ ಡಿಫ್ರೆನ್ಷಿಯೇಟ್ ಮಾಡಿ. ನಂದು ಲವ್ ಯಾವ ಥರ ಇದೆ, ಮೈಂಡ್ ಯಾವ್ದ್ರ ಮೇಲೆ ಇದೆ, ನಂದು ಹಾರ್ಟ್ ಯಾವ್ದ್ರ ಮೇಲೆ ಇದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಹಾರ್ಟ್ ಬಗ್ಗೆ ಮಾಡೋಣ. ಯಾವ ಥರ ನನ್ನ ಹಾರ್ಟ್ ವಿಚ್ ಕೈಂಡ್ ಆಫ್ ಬೈಕ್ಸ್ ನನಗೆ ಇಷ್ಟ ಆಗುತ್ತೆ ಅಂತ. ಸೊ ಬೈಕ್ಸ್ ಬಗ್ಗೆ ನಾನು ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ, ನನಗೆ ಜನರಲಿ ಬೈಕ್ಸು ಅಷ್ಟು ಇನಿಷಿಯಲಿ ಇಷ್ಟನೇ ಆಗ್ತಿರಲಿಲ್ಲ. ನಾನು ಐ ಮೀನ್ ಕಾಲೇಜ್ ಡೇಸ್ ಎಲ್ಲ ನೋಡ್ತಾ ಇದ್ದೆ. ಲೈಕ್ ಆಬ್ವಿಯಸ್ಲಿ ಆ ಟೈಮಲ್ಲಿ ಕರಿಸ್ಮಾ ಮತ್ತು ಪಲ್ಸರ್ ಬಂದಿತ್ತು. ಸೊ ಆ ಟೈಮಲ್ಲಿ ನೀವು ನೋಡ್ಬೋದು ದಟ್ ಲೈಕ್ ಹುಡುಗರೆಲ್ಲ ಲೈಕ್ ಕರಿಸ್ಮಾ ಪಲ್ಸರ್ ತೊಗೊಂಡು ಫುಲ್ ಫಾಸ್ಟಾಗಿ ಹುಡ್ಕೊಂಡು ಹುಡುಗಿನೆಲ್ಲ ಹಿಂಗಡೆ ಕರ್ಕೊಂಡು ಹೋಗ್ಬಿಟ್ಟು ಲೈಕ್ ಅದು ಆಬ್ವಿಯಸ್ಲಿ ಬೈಕ್ ತೊಗೊಂಡು ಹುಡುಗಿನ ಇಂಪ್ರೆಸ್ ಅಂತ ತೊಗೊಂಡಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಫಾಸ್ಟಾಗಿ ಹೋಗ್ಬೋದು, ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತೆಲ್ಲ ಇತ್ತು. ಬಟ್ ನನಗೆ ಅಷ್ಟು ಬಿಕಾಸ್ ನಾನು ಒಂಥರ ನನ್ನ ಪರ್ಸನಾಲಿಟಿ ಹೇಳೋದಾದ್ರೆ ನನ್ನ ಹತ್ರ ಇಂಟ್ರೋವರ್ಟ್ ಪರ್ಸನಾಲಿಟಿ. ಸೊ ನಾನು ಅಷ್ಟೊಂದೇನು ಲೈಕ್ ಫಾಸ್ಟಾಗಿ ಹೋಗೋದು ಅಂತದಿಲ್ಲ. ನಾನು ಆಲ್ಸೋ ನಾನು ತುಂಬ ಕೇರ್ಫುಲ್ಲು, ಸ್ವಲ್ಪ ಭಯ ಪಡುವಂಥ ಮನುಷ್ಯ ನಾನು. ಸೊ ನನಗೆ ಆ ಥರ ಬೈಕ್ಸ್ ನನಗೆ ಯಾವತ್ತೂ ಇಂಟ್ರೆಸ್ಟ್ ನಿಜವಾಗ್ಲೂ ಬಂದಿಲ್ಲ ಆ ಟೈಮಲ್ಲಿ. ಬಟ್ ನೀವು ನನಗೆ ಆ ಟೈಮಲ್ಲಿ ಒಂದು ಬೈಕ್ ಆ್ಯಕ್ಚುಲಿ ತುಂಬ ಅಟೆನ್ಷನ್ ಸಿಕ್ತು ನನಗೆ ಆ ಬೈಕ್ ಮೇಲೆ. ಯಾವ ಬೈಕ್ ಅಂತ ಕೇಳ್ಬೋದು ಅಂದರೆ ಅದು ಬಜಾಜ್ ಅವೆಂಜರ್. ಸೊ ಬಜಾಜ್ ಅವೆಂಜರ್ ನನಗೆ ಏನು ಇಷ್ಟ ಆಯಿತು ಅಂದರೆ, ಆ ಬೈಕಲ್ಲಿ ಜನರಲಿ ಹೋಗೋರು ಕಾಮಾಗಿ ಆರಾಮಾಗಿ ಚಿಲ್ಲ ಹೋಗ್ತಾ ಇದ್ರು. ಸೊ ಆ ಟೈಮಲ್ಲಿ ಅನಿಸ್ತು ಓಕೆ ಬೈಕಲ್ಲಿ ಇಟ್ಸ್ ನಾಟ್ ನೆಸೆಸರಿ ದಟ್ ಬೈಕ್ ಓಡಿಸೋರೆಲ್ಲ ಅಗ್ರೆಸಿವ್ ಓಡಿಸ್ಬೇಕಂತ ಏನಿಲ್ಲ, ಈ ಥರನೂ ಓಡಿಸ್ಬೋದು ಅಂತ ಅನಿಸ್ತು. ಸೊ ಸ್ವಲ್ಪ ಲೈಕಿಂಗ್ ಇತ್ತು. ಆಮೇಲೆ ಕೆಲವು ಸೀರೀಸ್ ಎಲ್ಲ ನೋಡ್ತಾ ಇದ್ದೆ ನೋಡಿ, ಲೈಕ್ ಸೀರೀಸು ಆ್ಯಂಡ್ ಮೇ ಬಿ ಕೆಲವು ಮೂವೀಸು ಲೈಕ್ ಟರ್ಮಿನೇಟರಲ್ಲಿ
ಅರ್ನಾಲ್ಡ್ ಶ್ವಾರ್ಜ್ನೆಗರ್ ದೊಡ್ಡ ಚಾಪರ್ ಅಂತ ಹೇಳ್ತಾರೋ ಕ್ರೂಸರ್ ಅಂತ ಹೇಳ್ಬೋದು. ಆ ಥರ ಬೈಕ್ಸ್ ಎಲ್ಲ ಹೋಗ್ಬೇಕಾದ್ರೆ ಈ ಥರ ಚಿಲ್ಲಾಗಿ ಒಂಥರ ಈ ಥರನೂ ಹೋಗ್ಬೋದಾ ಒಂಥರ ಅಂತಾನು ಅನಿಸ್ತು. ಆ್ಯಂಡ್ ಆಲ್ಸೋ ನೀವು ಅಂಡರ್ಟೇಕರ್ ನೋಡಿರ್ಬೋದು WWE, ಅವರು ಒಂಥರ ಯಾವುದೋ ಒಂದು ಬೈಕ್ ಇಟ್ಕೊಂಡು ಬರ್ತಾ ಇದ್ರು, ಒಂಥರ ಕ್ರೂಸರ್ ಟೈಪ್ ಆಫ್ ಬೈಕು, ಐ ಥಿಂಕ್ ಹಾರ್ಲಿ ಡೇವಿಡ್ಸನ್ ಅನ್ಸುತ್ತೆ. ಸೊ ಅದೆಲ್ಲ ನೋಡ್ಬಿಟ್ಟು ನನಗೆ ಸ್ವಲ್ಪ ಇಂಪ್ರೆಸ್ ಆಗ್ತಿದ್ದು ಆ ಬೈಕು. ಬಟ್ ಸ್ಟಿಲ್ ನನ್ನ ಇಂಟ್ರೆಸ್ಟ್ ಮೋಸ್ಟ್ಲಿ ಆವಾಗಲೂ ನನಗೆ ಕಾರ್ಸ್ ಇದ್ದಿದ್ದು. ಕಾರ್ಸ್ ಮೆಜಾರಿಟಿ ನನಗೆ ಬೇಸಿಕಲಿ ಸ್ಪೋರ್ಟ್ಸ್ ಕಾರ್ ಅಂದರೆ ತುಂಬಾ ಇಷ್ಟ. ಅದನ್ನು ಯುರೋಪಲ್ಲಿ ಓಡಿಸ್ತೀವಲ್ಲ ಆ ಥರ ಸ್ಪೋರ್ಟ್ಸ್ ಕಾರ್ ಇಷ್ಟ. ಅದು ನಂದು ನೀವು ಹೇಳ್ಬೋದು ಕಾರಲ್ಲಿ ಲವ್ ಅಂದರೆ ಅದೇ ಸ್ಪೋರ್ಟ್ಸ್ ಕಾರು. ಎನಿವೆ, ಸೊ ಬೈಕ್ಗೆ ಬರೋಣ. ಸೊ ಬೈಕ್ಸಲ್ಲಿ ನನಗೆ ಈ ಥರ ಬೈಕ್ಸ್ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಇನ್ ಜನರಲ್ ನನಗೆ ಆ ಇಂಟ್ರೆಸ್ಟು ಆ ಟೈಮ್ ಆದಮೇಲೆ ನನಗೆ ಏನೋ ಲೈಕ್ ವರ್ಕು ಇದನ್ನೆಲ್ಲ ಓದೋದೆಲ್ಲ ಮರ್ತೋಗ್ಬಿಡ್ತು. ಎನಿವೆ, ನನಗೆ ರೀಸೆಂಟ್ ಟೈಮ್ಸಲ್ಲಿ ನನಗೆ ಇಂಟ್ರೆಸ್ಟ್ ಬಂದಿದ್ದು ಬ್ಯಾಕ್ ಟು ಬೈಕ್. ಆ್ಯಂಡ್ ನಾನು ಏನಕ್ಕೆ ಬೈಕ್ ಬೈ ಮಾಡಿದೆ ಅಂತ ಹೇಳೋದಾದ್ರೆ ಮೇನ್ ರೀಸನ್ ಬಂದ್ಬಿಟ್ಟು ನನಗೆ ಈ ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ರೀಲ್ಸಲ್ಲೆಲ್ಲ ನಾನು ಜಾಸ್ತಿ ಆಬ್ವಿಯಸ್ಲಿ ಫಾಸ್ಟ್ ಬೈಕ್ಸು ಬರ್ತಾಯಿತ್ತು, ಎವ್ರಿಥಿಂಗ್ ಬರ್ತಾಯಿತ್ತು. ಬಟ್ ನನಗೆ ಅಟೆನ್ಷನ್ ಯಾವಾಗ ಬಂತು ಅಂದರೆ ಟ್ರಯಂಫ್ದು ಗಾಡಿಗಳು ನೋಡಿದಾಗ, ಎಸ್ಪೆಷಲಿ ಅವ್ರದ್ದು ಬಾರ್ನ್ವಿಲ್ ಸೀರೀಸ್ ಇರೋ ಗಾಡಿಗಳು. ಏನಕ್ಕೆ ಅಂದರೆ ಆ ಬಾರ್ನ್ವಿಲ್ ಸೀರೀಸಲ್ಲಿ ಇರೋಂಥ ಗಾಡಿಗಳದ್ದು ಫಸ್ಟ್ ಥಿಂಗ್ ಏನು ಅಂದರೆ ಲುಕ್ ಅಂತೂ ಸೂಪರ್ ಆಗಿದೆ. ಆ ಮೆಟಲ್ ಫಿನಿಶು, ಆ ಶೈನಿ ಕ್ರೋಮಿ ಫಿನಿಶು, ಹಾಗೂ ಅದು ವೆನ್ ಸಂಬಡಿ ಸಿಟ್ಸ್ ಆನ್ ದಟ್ ಯಾವ ಥರ ಫೀಲ್ ಆಗುತ್ತೆ ಅದನ್ನು ನೋಡಿಕೊಂಡು, ಆಲ್ಸೋ ದ ಎಕ್ಸಾಸ್ಟ್ ಸೌಂಡು ಯಾವ ಥರ ಲೈಕ್ ದ ಬಬಲ್ ಆಗ್ತಾ ಇರುತ್ತೆ, ರಂಬಲ್ ಆಗ್ತಾ ಇರುತ್ತೆ, ಆ ಟ್ವಿನ್ ಸಿಲಿಂಡರ್ ಇಂಜಿನು ಆ ಮಜಾ ಕೊಡ್ತಾರೆ. ಪ್ಲಸ್ ಆ ಲೊಕೇಶನ್ ಅವರೆಲ್ಲಿ ಹೋಗ್ತಾ ಇರ್ತಾರೆ, ಜನರಲಿ ಯುರೋಪಲ್ಲಿ ಇರುವಂಥ ಲೊಕೇಶನ್ಸ್ ಎಲ್ಲ ಹೋಗೋದನ್ನ ನೋಡ್ತಾ ಇದ್ದೆ. ಸೊ ಅಲ್ಲಿ ಆ ವೆದರ್ಗೆ ಹಿಂದೆ ಮೋಡ ಕವಿದ ವಾತಾವರಣದಲ್ಲಿ ಆ ಥರ ಗಾಡಿ ಓಡಿಸೋದ್ರಲ್ಲಿ, ಆ ಸೌಂಡ್ ಕೇಳಿಸ್ಕೊಂಡು ಹೋಗೋದ್ರಲ್ಲಿ ಆ ಫೀಲಿಂಗ್ ಬೇರೆ ಅನಿಸ್ತು ನನಗೆ. ಜಸ್ಟ್ ನೋಡೋದ್ರಲ್ಲಿ, ಇಟ್ಸ್ ನಾಟ್ ಇವನ್ ನನ್ನ ಗಾಡಿ ಓಡಿಸೋದ್ರಲ್ಲಿ. ಸೊ ಅದಾದ್ಮೇಲೆ ನಾನು ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಟ್ರಯಂಫ್ ಗಾಡಿನ ತೊಗೊಳಕ್ಕಾಗಲ್ಲ, 20 ಲಕ್ಷ ಮೇಲಾಗುತ್ತೆ. ಬಟ್ ಇಂಡಿಯಾದಲ್ಲಿ ನೋಡಿದ್ರೆ ರಾಯಲ್ ಎನ್ಫೀಲ್ಡ್ ಗಾಡಿಗಳು ನೋಡಿದೆ. ಅದು ಎಸ್ಪೆಷಲಿ ಕಾಂಟಿನೆಂಟಲ್ GT ಮತ್ತು ಇಂಟರ್ಸೆಪ್ಟರ್ದು ಗಾಡಿ, ಅದರದ್ದು ಸೌಂಡು, ಅದ್ರ ಫೀಲ್ ಗಾಡಿ ಓಡಿಸ್ಬೇಕಾದ್ರೆ ಯಾವ ಥರ ಇತ್ತು ನೋಡಿದೆ. ಸೊ ಅದನ್ನು ನೋಡ್ಕೊಂಡು ನಾನು ತುಂಬ ಇಂಪ್ರೆಸ್ ಆದೆ. ಈ ಥರ ಇದೆ ಗಾಡಿ, ಸೂಪರ್ ಆಗಿದೆ ಅಂತ. ಆ ಟೈಮಲ್ಲಿ ಅಂಡರ್ ಬಂತು, ಆ್ಯಕ್ಚುಲಿ ಅಂಡರ್ 2 lakhs ಅಂಡರ್ ಬಂತು. ಎನಿವೆ, ಆ ಬೈಕು ಇದಕ್ಕೆ ಇದು ಸಿಮಿಲರ್ ಇಲ್ಲ. ನಾನು ಆಬ್ವಿಯಸ್ಲಿ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಅದಕ್ಕೆ ಇದು ಕಂಪೇರ್ ಮಾಡಿ. ಬಟ್ ಸ್ಟಿಲ್ ಅದೊಂಥರ ಓಕೆ, 2 ಲಕ್ಷದಲ್ಲಿ ಈ ಥರ ಬೈಕು ಸಿಗ್ಬೋದು ಅಂತ ನಾನು ಬೈಕ್ ತೊಗೊಂಡೆ. ಆ್ಯಂಡ್ ಟ್ರಸ್ಟ್ ಮೀ, ಐ ನೋ ತುಂಬ ಜನ ಬೈಬೋದು ಈ ಗಾಡಿಗೆ. ನಾನೇ ಬೈದಿದ್ದೀನಿ ಓನರ್ಶಿಪ್ ರಿವ್ಯೂಯಲ್ಲಿ, ಈ ಗಾಡಿ ಎಷ್ಟೊಂದು ನೆಗೆಟಿವ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದೆ. ಬಟ್ ವೆನ್ ಎವರ್ ಐ ರೈಡ್ ದಿಸ್ ಬೈಕ್ ಹಂಟರ್, ನಾನು ಆನ್ ದ ಒಂದು ಖಾಲಿ ಜಾಗದಲ್ಲಿ, ಒಂದು ಫಾರೆಸ್ಟ್ ಏರಿಯಾದಲ್ಲಿ ಆ ಥ್ರಾಟಲ್ನ ಕೊಟ್ಬಿಟ್ಟು ಆ ಸೌಂಡ್ ಕೇಳಿದಾಗ, ಅವ್ರ ಬೀಚ್ ಮುಂದೆ ಉಡುಪಿಯಲ್ಲಿ ಹೋಗ್ಬೇಕಾದ್ರೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಆ ಫೀಲ್ ಒಂಥರ ಇತ್ತು, ಒಂಥರ ಖುಷಿ ನನಗೆ ಯಾವ ಥರ ಕೊಡ್ತಾ ಇತ್ತು ಆ ಗಾಡಿ ಅಂದರೆ ಅನ್ಇಮ್ಯಾಜಿನ್. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನ್ನ ವರ್ಡ್ಸಲ್ಲಿ, ಬೇಸಿಕಲಿ ನಾನು ಸ್ಪೆಸಿಫಿಕೇಶನಲ್ಲಿ ಹೇಳೋಕ್ಕಾಗಲ್ಲ. ಸೊ ಆ ಥರ ಫೀಲ್ ಕೊಡ್ತಾ ಇತ್ತು ಆ್ಯಕ್ಚುಲಿ ಆ ಗಾಡಿ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಐ ರಿಯಲಿ ಲೈಕ್. ಈವನ್ ನಾವು ನನಗೆ ಆ ಗಾಡಿಗೆ ಏನು ಪ್ರಾಬ್ಲಮ್ ಇದ್ರು ಬಿಕಾಸ್ ಆಫ್ ಹೌ ಇಟ್ ಮೇಕ್ಸ್ ಮೀ ಫೀಲು, ಅದರಿಂದ ನಾನು ಖುಷಿ ಕೊಡ್ತಾ ಇದೆ. ಸೊ ನೀವು ಹೇಳ್ಬೋದು ಜಸ್ಟ್ ಲೈಕ್ ಇದು ವೆರೋನಿಕಾ ಹೇಳ್ಬೋದು, ಬ್ಯೂಟಿ ನೋಡ್ಕೊಂಡು ನಾನು ಮರೆ ಆಗ್ಬಿಟ್ಟಿದ್ದೀನಿ. ಅವ್ರದ್ದು ಲೈಕ್ ನೆಗೆಟಿವ್ಸ್, ಪರ್ಫಾರ್ಮೆನ್ಸ್ ಕೊಡಲ್ಲ ಇಂಜಿನ್, ರೆಟ್ರೋ ವೆಹಿಕಲ್ ಎಷ್ಟು ಜನ ಹೇಳ್ತಾರೆ, ನಿಜನೂ ಅದು ಪರ್ಫಾರ್ಮೆನ್ಸ್ ಕೊಡಲ್ಲ. ಅದು ಲೈಕ್ ಒಂಥರ ಔಟ್ಡೇಟೆಡ್ ಇಂಜಿನ್, ಇಟ್ಸ್ ನಾಟ್ ಮೇಡ್ ಲೈಕ್ ಒಂದು ಪ್ರಾಪರ್ ನೇಕೆಡ್ ಬೇಕಂದ್ರೆ ನಿಮಗೆ ಒಂಥರ ಪ್ರಾಪರ್ ಪರ್ಫಾರ್ಮೆನ್ಸು, ಸಖತ್ತಾಗಿ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್ ಕೊಡುತ್ತೆ. ಇದು ಅದು ಏನು ಕೊಡಲ್ಲ, ಬಟ್ ನಿಮಗೆ ಆ ಫೀಲ್ ಕೊಡುತ್ತೆ. ರಾಯಲ್ ಎನ್ಫೀಲ್ಡ್ ಎಲ್ಲ ಹೇಳ್ತಾರೆ ಫೀಲ್ ಕೊಡುತ್ತೆ. ಅದೇ ಥರ ನಿಮಗೆ ಜನರಲಿ ರೆಟ್ರೋ ಇಂಜಿನ್ಸ್ ಜನರಲಿ ಆ ಫೀಲ್ ಕೊಡುತ್ತೆ. ಅದರಿಂದ ಆ ಮಜಾ ಸಿಗುತ್ತಲ್ಲ, ಅದೇ ಒಂಥರ ಡಿಫರೆಂಟ್. ಅದು ಎಲ್ಲ ಪರ್ಸನಾಲಿಟಿಗೆ ಸೂಟ್ ಆಗಲ್ಲ. ಸೊ ನನ್ನ ಪರ್ಸನಾಲಿಟಿ ಯಾವುದಿದೆ ಅದಕ್ಕೆ ನನಗೆ ಸೂಟ್ ಆಗ್ತದೆ. ಅದರಿಂದ ನನಗೆ ಈ ವೆಹಿಕಲ್ಸ್ ಬೇಸಿಕಲಿ ರೆಟ್ರೋ ರೋಡ್ಸ್ಟರ್ ಅಂತ ಹೇಳ್ಬೋದು. ಜನರಲಿ ರೆಟ್ರೋ ಇಂಜಿನ್ಸ್ ಮೇಲೆ ನನಗೆ ತುಂಬ ಲವ್ ಇದೆ. ಬಟ್ ಏನಿದೆ, ನಾನು ಏನಕ್ಕೆ ಬೈಕ್ ತೊಗೊಂಡಿದ್ದಂದರೆ ಬೇಸಿಕಲಿ, ಸೊ ಇವಾಗ ನಾನು ಮೈಂಡಿಗೆ ಬರ್ತೀನಿ, ಏನಕ್ಕೆ ಬೈಕ್ ತೊಗೊಂಡಿದ್ದಂದರೆ ನಾನು ಅದನ್ನು ಬೇಸಿಕಲಿ ಟೂರಿಂಗ್ ಮಾಡಬೇಕು ಅಂತ. ಸೊ ಟೂರಿಂಗ್ ಅಕ್ರಾಸ್ ಡಿಫ್ರೆಂಟ್ ಪ್ಲೇಸಸ್ನ ಟೂರ್ ಮಾಡಬೇಕಂತ ಅದು ಬೈಕ್ ತೊಗೊಂಡಿದೆ. ಎಸ್, ಈ ಬೈಕ್ ನನಗೆ ಡಿಫ್ರೆಂಟ್ ಪ್ಲೇಸಸ್ಗೆ ಎತ್ಕೊಂಡು ಹೋಗ್ತಿತ್ತು, ಪ್ರಾಕ್ಟಿಕಾಲಿಟಿ ನೋಡಿದೆ. ಬಟ್ ನನಗೆ ಲಗೇಜ್ ಕ್ಯಾರಿ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟಿ ಆಗ್ತಾಯಿತ್ತು. ಆ್ಯಂಡ್ ಆಲ್ಸೋ ನೀವು ಆಫ್ ರೋಡಿಂಗ್ ಏನಾದರೂ ಮಾಡಬೇಕಂದ್ರೆ ನನಗೆ ಈ ಬೈಕು ಆ ಲೆವೆಲ್ ಕೇಪಬಲ್ ಅಂತ ಅನಿಸಿಲ್ಲ. ನನಗೆ ಮಂದಲ್ಪಟ್ಟಿ ಮಾಡಿದ್ದೀನಿ, ಬಟ್ ತುಂಬ ಕಷ್ಟಪಡ್ಕೊಂಡು ಮಾಡಿದ್ದೀನಿ. ಅದರಲ್ಲಿ ಏನು ದೊಡ್ಡ ಅಚೀವ್ಮೆಂಟ್ ಅಂತ ಅಲ್ಲ, ಬಟ್ ತುಂಬ ಈಸಿಯಾಗಿ ಮಾಡಬೇಕಿತ್ತು. ಇಫ್ ನನ್ನ ಹತ್ರ ಹಿಮಾಲಯನ್ ಇದ್ದು ಎಲ್ಲ ಸ್ಕ್ರಾಂಬ್ಲರ್ ಇದ್ದಿದ್ರೆ ಆರಾಮಾಗಿ ಅದನ್ನು ಮಾಡ್ಬೋದು. ಬಟ್ ಈ ಬೈಕಲ್ಲಿ ಓದಾಡ್ಕೊಂಡು ಮಾಡಿದೆ. ಸೊ ಅಲ್ಲಿ ನನಗೆ ಗೊತ್ತಾಯಿತು ದಟ್ ಈ ಬೈಕು ಇಟ್ ಈಸ್ ನಾಟ್ ಕೇಪಬಲ್ ಬೈಕು, ಇಟ್ ಇಸ್ ನಾಟ್ ಅ ಪ್ರಾಕ್ಟಿಕಲ್ ಬೈಕು. ಸೊ ಅಲ್ಲಿ ನನಗೆ ಅನಿಸ್ತು ದಟ್ ಒಂದು ಪ್ರಾಪರ್ ನನ್ನ ಬೈಕು ನನಗೆ ಏನು ರಿಕ್ವೈರ್ಮೆಂಟ್ ಇದೆ, ಆ ನೀಡ್ ನಾ ಫುಲ್ಫಿಲ್ ಮಾಡುವಂಥ ಬೈಕ್ ಯಾವುದು ಅದನ್ನು ತಗೋಬೇಕಂತ ಅನಿಸ್ತು. ಅಲ್ಲಿ ನನಗೆ ಅಡ್ವೆಂಚರ್ ಬೈಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೊಳ್ಳೋದು, ಆ ಇಂಟ್ರೆಸ್ಟ್ ಬಂತು ಅಡ್ವೆಂಚರ್ ಬೈಕ್ಸ್. ನಾನು ಅದನ್ನು ಆ ರೀಲ್ಸ್ ನೋಡ್ತಾ ಇದ್ದೆ. ಆ್ಯಂಡ್ ಅಲ್ಲಿ ನಾನು ಮೇಜರ್ಲಿ ನೋಡ್ತಾ ಇದ್ದು ಕೇಪಬಿಲಿಟಿ ಆಫ್ ದ ಬೈಕ್. ನನಗೆ ಆಬ್ವಿಯಸ್ಲಿ ನೀವೊಂದು ಬೆಟ್ಟಿ ಥರನೇ ಕೇರಿಂಗ್, ಯಾವ ಬೈಕ್ ನಿಮಗೆ ಕೇರ್ ಮಾಡುತ್ತೆ, ನಿಮ್ದು ಎಲ್ಲ ರಿಕ್ವೈರ್ಮೆಂಟ್ಸ್ನ ಟೇಕ್ ಕೇರ್ ಮಾಡುತ್ತೆ, ಆ ಥರ ನಿಮಗೆ ಫೀಲ್ ಕೊಡೋಕೆ ಸ್ಟಾರ್ಟ್ ಮಾಡ್ತು. ಸೊ ಬೇಸಿಕಲಿ ನನಗೆ ಅಡ್ವೆಂಚರ್ ಬೈಕು ಅನಿಸ್ತು ನನಗೆ ದಟ್ ಇಟ್ ಈಸ್ ದ ಮೋಸ್ಟ್ ಕೇಪಬಲ್ ಬೈಕು. ನಿಮಗೆ ಅಡ್ವೆಂಚರ್ ಮಾಡಬೇಕು, ನಿಮಗೆ ಟೂರಿಂಗ್ ಮಾಡಬೇಕು. ನೀವು ಕೇಳ್ಬೋದು ಬರೀ ಟೂರಿಂಗ್ ಮಾಡ್ಬೋದಲ್ಲಪ್ಪ ಅಂದರೆ, ನೀವು ಏನಾಗುತ್ತೆ ಗೊತ್ತಾ, ಟೂರಿಂಗ್ ಮಾಡೋದು ನಾನು ಹೇಳ್ತೀನಿ ಏನು ಪ್ರಾಬ್ಲಮ್ ಅಂತ. ನೀವು ಓಕೆ ಎಲ್ಲ ಕಡೆ ಟೂರ್ ಮಾಡಿಬಿಡ್ತೀರಾ, ಎಂಡ್ ಆಫ್ ತರ್ಡಿ ನೀವು ಇವನು ಲದ್ದಾಖ್ ಮುಗಿಸ್ಬಿಡ್ತೀರಾ, ನಾರ್ತ್ ಈಸ್ಟ್ ಮುಗಿಸ್ಬಿಡ್ತೀರಾ. ಅದಾದಮೇಲೆ ಏನು ನೀವು ತಿರ್ಗಾ ನೀವು ಲದ್ದಾಖ್ ನಾರ್ತ್ ಈಸ್ಟ್ ಹೋಗ್ತೀರಾ ಮಜಾ ಮಾಡೋಕ್ಕೆ. ನೀವು ಆ ದುಡ್ಡಿರೋರು, ದೊಡ್ಡ ಇನ್ಫ್ಲುಯೆನ್ಸರ್ಸು ಅವರೆಲ್ಲ ಹೋಗ್ಬೋದು. ಇಲ್ಲಾಂದರೆ ನೀವು ನಿಯರ್ ಬೈನೇ ನೀವು ಹೋಗ್ಬೇಕಾಗುತ್ತೆ. ಸೊ ನಿಯರ್ ಬೈ ನೀವು ಸೇಮ್ ಲೊಕೇಶನ್ಗೆ ಹೋಗ್ತೀರಾ ಅಂದರೆ ನೀವು ಬರೀ ಟೂರಿಂಗ್ ಮಾಡ್ತೀರಾ ಅಂದರೆ ಅಗೇನ್ ಬೋರ್ ಆಗುತ್ತೆ. ಸೊ ಸಮಥಿಂಗ್ ಅಡ್ವೆಂಚರಸ್ ಮಾಡೋದು ಏನಾದಿದ್ರೆ, ಇಲ್ಲ ಆಫ್ ರೋಡ್ ಯಾವುದೋ ಟ್ರಯಲ್ ಮಾಡಿದ್ರೆ ಆವಾಗ ಜಾಸ್ತಿ ಮಜಾ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ನನಗೆ ಟೂರಿಂಗಿಂದ ಆಚೆ ಬಂದು ಅಡ್ವೆಂಚರ್ ಟೂರಿಂಗ್ ಮಾಡಿದ್ರೆ ಅದರಲ್ಲಿ ಇಂಟ್ರೆಸ್ಟ್, ಅದರಲ್ಲಿ ಸ್ವಲ್ಪ ಜಾಸ್ತಿ ಫನ್ ಇದೆ ಅಂತ ಅನಿಸ್ತಾ ಇದೆ. ಸೊ ಇವಾಗಲೂ ದಟ್ ಇಸ್ ದ ರೀಸನ್ ಐ ಲೈಕ್ ಅಡ್ವೆಂಚರ್ ಬೈಕ್. ನಾಟ್ ನೆಸಸರಿ ಎಲ್ಲರಿಗೂ ನಾನು ಇಷ್ಟ ಆಗಲೇಬೇಕು ಅಂತ ಏನೂ ಇಲ್ಲ, ಬಟ್ ನನಗೆ ಆ ರೀಸನಿಂದ ಅಡ್ವೆಂಚರ್ ಮಾಡಿದ್ರೆ, ಟೂರಿಂಗ್ ಮಾಡಿದ್ರೆ
ಅವಾಗ ನಿಮಗೆ ಸ್ವಲ್ಪ ಅಟ್ಲೀಸ್ಟ್ ನೀವು ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ, ಇಲ್ಲೇ ನಿಯರ್ ಬೈ ಸ್ವಲ್ಪ ಅಡ್ವೆಂಚರ್ ಮಾಡ್ಬಿಟ್ಟು ಯು ಕ್ಯಾನ್ ಹ್ಯಾವ್ ದ ಫನ್ ಆ್ಯಂಡ್ ಕಮ್ ಬ್ಯಾಕ್ ಅಂತ ಅನಿಸ್ತು. ಇನ್ ದ್ಯಾಟ್ ವೇ ನನಗೆ ಅಡ್ವೆಂಚರ್ ಟೂರಿಂಗ್ ಬೈಕು ಆಸ್ ಅ ಪ್ರಾಕ್ಟಿಕಲ್ ಆಪ್ಷನ್ ಫಾರ್ ಟೂರಿಂಗ್ ಅರೌಂಡ್ ಲಾಟ್ ಆಫ್ ಪ್ಲೇಸಸ್ ನನಗೆ ಫನ್ ಮಜಾ ಕೊಡುತ್ತೆ ಆ್ಯಂಡ್ ಇಟ್ ಈಸ್ ಮೋರ್ ಯೂಸಬಲ್ ಅಂತ ಅನ್ಸುತ್ತೆ. ನೀವು ಸಿಟಿಯಲ್ಲಿ ಯೂಸ್ ಮಾಡ್ಬೋದು, ಪ್ರಾಪರ್ ಆಗಿ ಲೈಕ್ ಐ ಮೀನ್ ನಾಟ್ ಎವ್ರಿ ಡೇ ಯೂಸ್ ಮಾಡೋಕ್ಕಾಗಲ್ಲ, ಒಂದು ಸಣ್ಣ ಪುಟ್ಟ ಟೈಮ್ ಯಾವಾಗ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ನೀವು ಟೂರಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಆ್ಯಂಡ್ ಆಫ್ ರೋಡಿಂಗ್ ಮಾಡಬೇಕಾದ್ರೂ ಒಳ್ಳೆ ಕೇಪಬಲ್. ಸೊ ಇದು ನನ್ನ ಮೈಂಡ್ ಹೇಳುತ್ತೆ. ಸೊ ಮೈಂಡ್ ಈ ಥರ ಹೇಳ್ತಾರೆ, ಬಟ್ ಹಾರ್ಟ್ ನಂದು ಬೇಸಿಕಲಿ ರೆಟ್ರೋ ಇಂಜಿನ್ಸ್ ಇದೆ. ಸೊ ನಂದು ವೆರೋನಿಕಾ ಬಂದ್ಬಿಟ್ಟು ರೆಟ್ರೋ ರೋಡ್ಸ್ಟರ್ ಇಂಜಿನ್, ಬಟ್ ನಂದು ಬೆಟ್ಟಿ ಬಂದ್ಬಿಟ್ಟು ನನಗೆ ಅಡ್ವೆಂಚರ್ ಟೂರ್ ಇಂಜಿನ್. ಸೊ ದಿಸ್ ಇಸ್ ನಂದು ಲೈಫಲ್ಲಿ ಬೇಸಿಕಲಿ ಮೈಂಡ್ ಮತ್ತು ಹಾರ್ಟು. ಸೊ ನಿಮ್ಮ ಲೈಫಲ್ಲಿ ಮೈಂಡ್ ಮತ್ತು ಹಾರ್ಟ್ ಏನು ಅಂತ ಕಮೆಂಟ್ ಸೆಕ್ಷನ್ ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಹೋಪ್ಫುಲಿ ನಿಮಗೆ ಈ ಟಾಪಿಕ್ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.